ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಾ ಗೊರಾಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಏನಪ್ಪ ವಿಶೇಷ ಅಂತಂದರೆ ರಾಘವೇಂದ್ರ ಸ್ವಾಮಿದು ವರ್ಧಂತಿ. ಅಂದರೆ ಈಗಿನ ಕಾಲದಲ್ಲಂತೂ ಅರ್ಥ ಆಗೋದೇ ಇಲ್ಲ. ಅದಕ್ಕೋಸ್ಕರ ರಾಘವೇಂದ್ರ ಸ್ವಾಮಿಗಳ ಬರ್ತಡೇ ಇವತ್ತು. ಇವತ್ತು 430ನೇ ವರ್ಧಂತಿ ಇರೋದ್ರಿಂದ ಅದನ್ನು ನಾವು ಸೆಲೆಬ್ರೇಟ್ ಮಾಡಲೇಬೇಕು. ಸೆಲೆಬ್ರೇಟ್ ಅಂದರೆ ಏನು, ನಮ್ಗಳು ಹುಟ್ಟು ಹಬ್ಬ ಥರ ಸೆಲೆಬ್ರೇಟ್ ಮಾಡೋಕ್ಕಾಗುತ್ತಾ? ದೇವ್ರು ಹುಟ್ಟಿದ ಹಬ್ಬನ ಎಲ್ಲ ಆಗೋದಿಲ್ಲ. ಅದಕ್ಕೋಸ್ಕರ ನಮ್ಮ ಕೈಲಿ ಎಷ್ಟಾಗುತ್ತೋ ಆದಷ್ಟು ಸಿಂಪಲ್ಲಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ಪೂಜೆ ಮಾಡಿದ್ರೆ ಅದರಿಂದ ದೇವರು ಕೂಡ ಖುಷಿ ಆಗ್ತಾರೆ, ಮತ್ತು ನಿಮ್ಮ ಬೇಡಿಕೆಗಳನ್ನು ಕೂಡ ಈಡೇರಿಸ್ತಾರೆ ಅಂತ ನಾನಂತೂ ಹೇಳ್ತಾ ಇದ್ದೀನಿ. ಮತ್ತು ನಂಬಿಕೆ ಇಟ್ಟು ಪೂಜೆ ಮಾಡಿ, ಫಲ ನಿಮಗೆ ಗೊತ್ತಾಗುತ್ತೆ. ಮತ್ತು ಇತ್ತೀಚೆಗೆ ನೋಡ್ತಾ ಇರ್ಬೋದು, ರಾಘವೇಂದ್ರ ಸ್ವಾಮಿ ಭಕ್ತರಂತೂ ತುಂಬ ಜಾಸ್ತಿನೇ ಆಗಿದ್ದಾರೆ ಅಂತಲೇ ಹೇಳ್ಬೋದು. ದೇವ್ರು ಏನು ಕೊಡ್ದಿರಾನೆ ಭಕ್ತರು ಜಾಸ್ತಿ ಆಗೋದಿಲ್ವಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ ನಂಬಿಕೆ ಇಡಬೇಕು. ನಂಬಿಕೆ ಇಟ್ಟು ದೇವ್ರ ಹತ್ರ ಕೇಳ್ಕೊಳ್ಳಿ, ನೀವು ಕೂಡ ಅದರ ಫಲನ ಪಡ್ಕೊಳ್ಳಿ ಮತ್ತು ದೇವ್ರನ್ನ ಆರಾಧಿಸ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನೆನ್ನೆನೇ ದೇವ್ರ ವಿಗ್ರಹ ಆಗಿರ್ಬೋದು, ದೇವ್ರ ಪಾತ್ರೆ ಆಗಿರ್ಬೋದು ಎಲ್ಲನೂ ತೊಳೆದು ಇಟ್ಕೊಂಡಿದ್ದೆ. ಈಗ ಬೆಳಗ್ಗೆನೆ ಪೂಜೆ ಮಾಡಿದ್ದು ಆಯಿತು, ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಆಯಿತು. ಅದ್ರದ್ದು ವಿಡಿಯೋನ ಈಗ ಆ್ಯಡ್ ಮಾಡ್ತೀನಿ, ಹೋಗಿ ನೋಡಿಕೊಂಡು ಬನ್ನಿ. ಈಗ ನಾಳೆಗೆ ಇವಾಗಲೇ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ದೇವ್ರ ಪಾತ್ರೆ ಎಲ್ಲ ಬೆಳ್ಕೋಬೇಕು. ಶಿವರಾತ್ರಿ ಹಬ್ಬಕ್ಕೆ ತೊಳೆದಿಟ್ಕೊಂಡಿದ್ದೀವಿ. ನೋಡಿ ಅಮ್ಮ ಎಷ್ಟು ಸ್ಮೈಲ್ ಮಾಡ್ತಿದ್ದಾರೆ ಅಂತ. ಈಗ ಎಲ್ಲನೂ ತೊಳೆದಿಟ್ಕೊಂಡ್ರೆ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಬಿಡೋಣ. ನೋಡಿ, ಈಗ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಳ್ತಿದ್ದೀನಿ. ನನ್ನ ಮಗಳಿಗೆ ಕಾಫಿ ಮಾಡೋಕ್ಕೆ ಹೇಳಿದ್ದೀನಿ. ನನ್ನ ದೊಡ್ಡ ಮಗಳಿಗೆ, ಅವಳು ಕಾಫಿ ಮಾಡೋಕ್ಕೆ ಬರಲ್ಲ, ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಕಾಫಿ ಪುಡಿ ಹಾಕು, ನಂಗೆ ತೋರಿಸ್ಬಿಟ್ಟು ಹಾಕು. ಗೊತ್ತಿರೋದು ನಂಗೆ ಗೊತ್ತು ಎಲ್ಲ. ಹಾಕು ಹಾಕು ಹಾಕೇ, ಫುಲ್ ಹಾಕ್ಬಿಟ್ಟು ಬಿಂದು. ಇನ್ನೊಂಚೂರು ಹಾಕು, ಇನ್ನೊಂಚೂರು ಹಾಕು, ಇನ್ನೊಂಚೂರು ಹಾಕು. ಬರೀ ಹಾಗಾಗಿ ಹಾಕಿ, ಇನ್ನ ಅರ್ಧ ಎತ್ಕ ಬಿ ಹಾಕು. ಬಿ ನನ್ನ ಕೈ ಚೆನ್ನಾಗಿಲ್ಲ. ಹಾಕಿಲಿ ಹಾಕ್ಬಿಡು ಅಷ್ಟು ಇಲ್ಲ. ಬಿಂದು ಇನ್ನೊಂಚೂರು ಹಾಕಿ. ಅರ್ಧ ಹಾಕು, ಇನ್ನೊಂಚೂರು ಹಾಕು, ಇನ್ನೊಂಚೂರು ಕಮ್ಮಿ ಹಾಕು. ಹಾಕು. ಕಾಫಿ ಪುಡಿ ಇರಬಾರ್ದು ಫ್ರೆಂಡ್ಸ್ ಅವಳಿಗೆ. ನನಗಂತೂ ಯಾವ್ದಾದ್ರು ಕಾಫಿ ಕುಡಿಯೋಕ್ಕಾಗಲ್ಲ. ಸ್ಟ್ರಾಂಗ್ ಆಗಿರ್ಬೇಕು. ಏನಕ್ಕ ಬೇಡ, ಮಿಕ್ಸ್ ಮಾಡೋದೇನು ನಿಮ್ಕ ನನ್ಕ ಮಾಡ್ತಾ ಇರೋದು. ನೋಡಿ ಗೈಸ್, ನಿಮ್ಮ ಮನೇಲಿ ಹೆಣ್ಮಕ್ಳು ಹಿಂಗೆ ಹೇಳಿ ಮಾತು ಕೇಳ್ದಿರಾ ಆಡ್ತಾರ? ಇನ್ನೂ ಹಾಲಲ್ಲೇ ಅಲ್ಲೇ ನನಗೆ ಜಾಸ್ತಿ ಹಾಕ್ಬೇಡ ಬಿ ಸಕ್ಕರೆ. ನೋಡಿ ಹೇಳಿದ್ರು ಜಾಸ್ತಿ ಹಾಕ. ಸಕ್ಕರೆ ಹಾಕ್ತಾರೆ ಎಲ್ಲ ಸಕ್ಕರೆ. ಸಾಕು ಬಿಂದು, ಜಾಸ್ತಿ ಹಾಕ್ಬೇಡ. ಬೇಡ, ಎಷ್ಟು ಸ್ಪೂನ್ ಹಾಕ್ದೆ? ಇನ್ನೊಂದು ಹಾಕು. ಮನೀಷಾ, ಯಾರ್ದ ಬ್ಲಾಗು? ಅಲ್ಲ, ಅವ್ರದ್ದು ಯಾರ್ದೋ ಬ್ಲಾಗ. ನಮ್ಮ ಬ್ಲಾಗ ಡೈಲಿ ಬರ್ತೀರ, ನಿಮ್ಗೆ ಖುಷಿ ಆಗಲ್ಲ ಮನೀಷಾ? ಏನು ನಮ್ಮ ಕಾರು? ಇವಾಗ ನಾನು ಬ್ಲಾಗ್ ಮಾಡೋವಾಗ ಎಷ್ಟು ಕಾರುಗಳು ಎಷ್ಟು ಗಾಡಿಗಳು ಬಂದಿರ್ತವೆ. ನಾಳೆ ಏನು ಸ್ಪೆಷಲ್ ಹೇಳ್ತಿದ್ದು? ಹೇಳು, ಏನೋ ಒಂದು ಸ್ಪೆಷಲ್. ನಾಳೆ ಸ್ಪೆಷಲ್ ಡೇ ಎಲ್ರಿಗೂ. ನಾಳೆ ಯಾರ್ದೋ ಒಬ್ಬರು ಬರ್ತಾರೆ. ಯಾರ್ದು? ನನ್ನ ಫೇವ್ರೆಟ್ ದೇವ್ರದ್ದು.
ಯಾರ್ದು ಎಷ್ಟು ಇಯರ್ಸ್ ಹೇಳು ನಾಳೆ ಹಾಂ 148 ಅಂತೆ 300 ಇಯರ್ಸ್ ಆಯಿತು ಅವರು ಬೃಂದಾವಸ್ತ್ರಾಗಿನೇ ಸ್ವಲ್ಪ ಕುದಿಸು ಆಮೇಲೆ ಆಫ್ ಮಾಡು 430 ಇಯರ್ಸ್ 430ನೇ ವರ್ಷದ ಹುಟ್ಟುಹಬ್ಬ. ಬೆಳಗ್ಗೆ ಬೇಗ ಇದಲ್ರಿ ಪೂಜೆ ಮಾಡ್ಬಿಟ್ಟು ಆಮೇಲೆ ಸ್ಕೂಲ್ಗೆ ಹೋಗ್ಬೇಕು. ಅಪ್ಪನಿಗೆ ಎಷ್ಟು ಇದಿತ್ತು ಅಂದರೆ ನಿಮ್ಮದು ವಿದ್ಯಾಬುದ್ಧಿ. ಹಾಂ ಆ ಅಪ್ಪನ ಹತ್ರಕ್ಕೆ ಸರಸ್ವತಿನೇ ಹುಡ್ಕೊಂಬಂದ್ಲಂತೆ. ಆ ಅಪ್ಪನ ಸರಸ್ವತಿನ ಹುಡ್ಕೊಂಡು ಹೋಗಿದ್ದಲ್ಲ, ಸರಸ್ವತಿ ದೇವರೇ ಆ ಅಪ್ಪನ ಹತ್ರಕ್ಕೆ ಹೋಗಿ ಬೇಡ್ಕೊಂತಂತೆ, ಬರೀ ನೀನು ಹಾಡುಗಳು, ಬರೀ ನೀನು ಕೀರ್ತನೆ ಅಂತ. ಆಫ್ ಮಾಡು, ಬೈಲಿ ವಿಡಿಯೋ ಆಫ್ ಮಾಡು. ಈಗ ಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ದೇವ್ರ ಮನೆ ಕ್ಲೀನಿಂಗ್ಗೆ ಅಂತಲೇ ಸಪ್ರೇಟು ಕ್ಲಾತ್ನ ಇಟ್ಟಿರ್ತೀನಿ ನಾನು. ಒಂದು ದೇವ್ರ ವಿಗ್ರಹನ ಒರೆಸ್ಕೊಳ್ಳೋದಕ್ಕೆ ಮತ್ತು ಒಂದು ದೇವ್ರ ಮನೇನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಇಲ್ಲಿ. ಅದರಲ್ಲೇ ನಾನು ದೇವ್ರ ಮನೆಯೆಲ್ಲ ನೀಟಾಗಿ ಒರೆಸ್ಕೊಳ್ತಿದ್ದೀನಿ. ದೇವ್ರ ಪಾತ್ರೆನೂ ಅಷ್ಟೇ ತೊಳೆದಿದ ತಕ್ಷಣ ಈ ಥರ ಒರೆಸಿಟ್ಕೊಂಡ್ರೆ ಅದ್ರ ಮೇಲೆ ಬ್ಲ್ಯಾಕ್ ಡಾಟ್ಸು ಮಾರ್ಕ್ಸ್ ಎಲ್ಲ ಬರೋದಿಲ್ಲ. ಅದಕ್ಕೋಸ್ಕರ ತೊಳೆದಿದ ತಕ್ಷಣವೇ ಈ ಥರ ಒರೆಸಿ ಇಟ್ಕೊಳ್ಬೇಕು ಒಂದು ಕ್ಲಾತಲ್ಲಿ. ನೋಡಿ ಫ್ರೆಂಡ್ಸ್, ದೇವ್ರಿಗೆ ಯಾವ ಥರ ಅಲಂಕಾರ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಇನ್ನು ಮೂಗ್ಬೊಟ್ಟು ಇಡಬೇಕು. ಈ ಥರ ಕಾಣ್ತಿದ್ದಾಳೆ ನಮ್ಮನೆ ಮುದ್ದು ಗೊಂಬೆ. ನಂದೇ ಎಷ್ಟು ದೃಷ್ಟಿಯಾಗುತ್ತೋ ಗೊತ್ತಿಲ್ಲ. ಇವತ್ತಂತೂ ನಾನು ಇದು ಮಾರ್ನಿಂಗ್ ಕ್ಲಿಪ್ಪಿಂಗ್ ಬಂದು ಹೂವನ್ನೆಲ್ಲ ಇವಾಗಲೇ ಬೆಳಗ್ಗೆನೇ ಕೋಸಿದೆ ಫ್ರೆಂಡ್ಸ್. ನೈಟ್ ಅಂತೂ ಆಗಲಿಲ್ಲ ನನ್ನ ಕೈಯಲ್ಲಿ. ತುಂಬಾ ಟಯರ್ಡ್ ಆಗಿತ್ತು. ವಾಕಿಂಗ್ ಕೂಡ ಹೋಗಿ ಬಂದು ಅಡುಗೆ ಕೂಡ ಮಾಡಿದ್ರಿಂದ ತುಂಬಾ ಟಯರ್ಡ್ ಆಗಿತ್ತು. ಅದಕ್ಕೋಸ್ಕರ ಬೆಳಗ್ಗೆ ಎದ್ದೆ ನಾನು ಹೂವು ಎಲ್ಲ ರೆಡಿ ಮಾಡಿಕೊಂಡು ಹೂವು ಎಲ್ಲ ಕೋಸ್ಕೊಂಡಿದ್ದೆ. ಹೂವು ಮಾತ್ರ ತೊಗೊಂಬಂದಿದ್ರಿ ನೆನ್ನೆನೇ. ಇವಾಗ ಬೆಳಗ್ಗೆ ಕೋಸ್ಕೊಂಡು ಎಲ್ಲ ದೇವ್ರಿಗೆ ಅಲಂಕಾರಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಚಿಕ್ಕದಾಗಿ ಪುಟ್ಟದಾಗಿ ರಾಘವೇಂದ್ರ ಸ್ವಾಮಿದು ಬಗ್ಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ರಾಘವೇಂದ್ರ ಸ್ವಾಮಿಗಳು 1595ರ ಶುಕ್ಲ ಪಕ್ಷದ ದಿನದಂದು ಪಾಲ್ಗುಣ ಶುಕ್ಲ ಸಪ್ತಮಿಯ ದಿನದಂದು ಜನಿಸ್ತಾರೆ ಅಂತ ಹೇಳ್ಬೋದು. ರಾಘವೇಂದ್ರ ಸ್ವಾಮಿಗಳ ಹೆಸರು ಫಸ್ಟು ವೆಂಕಟನಾಥ ಅಂತ ಅವ್ರ ಅಪ್ಪ ಅಮ್ಮ ಇಟ್ಟಿದ್ದು. ಆಮೇಲೆ ಅವರು ಸನ್ಯಾಸತ್ವ ತಗೊಂಡ್ಮೇಲೆ ಅವ್ರಿಗೆ ಗುರು ರಾಘವೇಂದ್ರ ಅಂತ ಮರುನಾಮಕರಣ ಮಾಡಲಾಯಿತು ಅಂತ ಹೇಳ್ತಾರೆ. ರಾಘವೇಂದ್ರ ಸ್ವಾಮಿಯವರ ತಂದೆಯ ಹೆಸರು ಬಂದು ಹೆಂಗೆ ಕಾಣ್ತಿದೆ ಫ್ರೆಂಡ್ಸ್, ತಿಮ್ಮಣ್ಣ ಭಟ್ಟ ಮತ್ತು ಅವರ ತಾಯಿ ಹೆಸರು ಶ್ರೀಮತಿ ಗೋಪಿಕಾಂಬ ಅಂತ. ಇವರು ರಾಘವೇಂದ್ರ ಸ್ವಾಮಿಗಳ ತಂದೆ ತಾಯಿಯಾಗಿರ್ತಾರೆ. ವರ್ಧಂತಿ ಅಂತಂದರೆ ಈ ಮಾರ್ಚ್ ತಿಂಗಳಲ್ಲೇ ಒಬ್ಬೊಬ್ಬರು 1ನೇ ತಾರೀಕಿಂದನೂ ಸೆಲೆಬ್ರೇಟ್ ಮಾಡ್ಕೊಂಬರ್ತಿದ್ರು ಈ ವರ್ಧಂತಿ ಅನ್ನೋದು. ಮಾರ್ಚ್ 1ಕ್ಕೆ ನಿಖರವಾಗಿ ಎಲ್ಲೂ ಕೂಡ ಹೇಳಿಲ್ವಂತೆ. ಬಟ್ ಈ ಆಸುಪಾಸು ದಿನಗಳಲ್ಲೇ ಅಂತ ಹೇಳಲಾಗುತ್ತೆ. ಮಾರ್ಚ್ 1ನೇ ತಾರೀಕು ಅಥವಾ 2ನೇ ತಾರೀಕು ಇರ್ಬೋದು. ರಾಘವೇಂದ್ರ ಸ್ವಾಮಿಗಳು ಸನ್ಯಾಸತ್ವ ಸ್ವೀಕರಿಸಿ ಅವ್ರಿಗೆ ಪಟ್ಟಾಭಿಷೇಕ ಮಾಡಿದ ದಿನ ಕೂಡ ಮಾರ್ಚಲ್ಲೇ ಬರೋದ್ರಿಂದ, ಮತ್ತು ಅವರ ಹುಟ್ಟುಹಬ್ಬ ಕೂಡ ಮಾರ್ಚಲ್ಲೇ ಬರೋದ್ರಿಂದ ಸೆಲೆಬ್ರೇಷನ್ ಮಾಡೋರು ಮಂತ್ರಾಲಯದಲ್ಲಿ ಮತ್ತು ಮಠಗಳಲ್ಲೆಲ್ಲ ಒಂದು ವಾರದಿಂದ ಕೂಡ ಇದನ್ನು ಸೆಲೆಬ್ರೇಷನ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಫಸ್ಟು ಪಟ್ಟಾಭಿಷೇಕ ಆಗಿ ಆಮೇಲೆ ಅವರು ಹುಟ್ಟಿದ ದಿನಾಂಕ ಬರುತ್ತೆ ಅಂತ ಉಲ್ಲೇಖ ಆಗಿದೆ. ಅದ್ರ ಬಗ್ಗೆ ನಿಖರವಾಗಿ ನನಗೆ ಗೊತ್ತಿಲ್ಲ. ಬಟ್ ಗೂಗಲಲ್ಲಿ ಎಲ್ಲ ಕಡೆ ನೋಡಿದಾಗ ಈ ಥರ ಮಾಹಿತಿ ಇತ್ತು. ಅದಕ್ಕೆ ನಿಮ್ಮ ಜೊತೆ ಕೂಡ ಇದನ್ನು ಶೇರ್ ಮಾಡ್ಕೊಳ್ಳೋಣ, ಒಳ್ಳೆಯದಾಗುತ್ತೆ. ಮತ್ತು ಇವತ್ತಿನ ದಿನ ರಾಘವೇಂದ್ರ ಸ್ವಾಮಿ ಜನ್ಮದಿನದಲ್ಲಿ ಇದನ್ನು ತಿಳಿಸೋದಕ್ಕೆ ನನಗೂ ಖುಷಿಯಾಗುತ್ತೆ. ಮತ್ತು ನೀವು ಕೇಳಿದ್ರೆ ನಿಮಗೂ ಕೂಡ ಪುಣ್ಯ ಬರುತ್ತೆ ಅಂತ ಹೇಳ್ತಾ ಈ ವಿಷಯನ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. 404ನೇ ಪಟ್ಟಾಭಿಷೇಕ ಆಗುತ್ತೆ ಈ ವರ್ಷಕ್ಕೆ. ಮತ್ತು 430ನೇ ಹುಟ್ಟಿದ ಹಬ್ಬ ಅಂತ ಹೇಳ್ಬೋದು.
ಇಂಥ ವಿಶೇಷವಾದ ದಿನಗಳಲ್ಲಿ ಮಾತ್ರನೂ ನನ್ನ ಹಸ್ಬೆಂಡೇ ಪೂಜೆ ಮಾಡ್ತಾರೆ. ಮತ್ತೆ ಹೆಂಡತಿ ಗಂಡ ಇಬ್ರು ಮಾಡಿದ್ರೇನೆ ಶ್ರೇಷ್ಠ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇಬ್ರು ಸೇರ್ಕೊಂಡು ಪೂಜೆ ಮಾಡ್ತಿದ್ರಿ. ಅವರು ಹೋಗಿ ಸೂರ್ಯನಿಗೆ ಮತ್ತೆ ತುಳಸಿಗೂ ಕೂಡ ಪೂಜೆ ಮಾಡ್ಕೊಬರ್ತಿದ್ರು. ನಾನು ಅಷ್ಟ್ರಲ್ಲಿ ವಿಡಿಯೋ ಒಂದೊಂದು ಸುಮ್ಮನೆ ಒಂದೊಂದು ಚಿಕ್ಕ ಪುಟ್ಟ ಗ್ಲಿಮ್ಸ್ ತಗೊಂಡಿದ್ದೀನಿ ಅಷ್ಟೇ. ಈಗ ನೋಡಿ ಮಂಗಳಾರತಿ ಮಾಡ್ತಾಯಿದ್ರು. ನನಗೆ ಮಂಗಳಾರತಿ ಮಾಡುವಾಗ ದೇವ್ರನ್ನ ನೋಡಿದ ತಕ್ಷಣ ದೇವ್ರು ಸಾಷ್ಟಾಂಗವಾಗಿ ಬಂದಿದ್ದಾರ ಅನ್ನೋ ಥರ ಒಂಥರ ಫೀಲ್ ಆಗಿಬಿಡ್ತು. ಅಷ್ಟು ಕಳೆ ದೇವ್ರ ಹತ್ರ ನಿಜ ಆರತಿ ಮಾಡುವಾಗಂತೂ. ಅದಕ್ಕೋಸ್ಕರ ನಿಮಗೂ ಕೂಡ ತೋರಿಸೋಣ ಅಂತ ಅಂದ್ಬಿಟ್ಟು ನಾನೀಗ ವೀಡಿಯೋ ನಿಂತ್ಕೊಂಡೋಗಿ ತೋರಿಸ್ತಿದ್ದೀನಿ ನೋಡಿ. ನಿಮ್ಗೆ ಯಾವ ಥರ ಫೀಲ್ ಆಯಿತು ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ನನಗೂ ಕೂಡ ಗೊತ್ತಾಗುತ್ತೆ ನೋಡಿ. ಒಂದೊಂದು ಸೈಡು ಮಂಗಳಾರತಿ ಮಾಡುವಾಗೂ ಕೂಡ ಒಂದೊಂದು ಥರ ಎಕ್ಸ್ಪ್ರೆಷನ್ ಇತ್ತು ಅಮ್ಮದು ಅಂತಲೇ ಹೇಳ್ಬೋದು. ಮಂಗಳಾರತಿ ಮಾಡ್ತಾನೇ ಇರಬೇಕು ದೇವ್ರಿಗೆ ಅಂತ ಅನ್ನಿಸ್ತಾ ಇತ್ತು ನನಗಂತೂ. ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ದೇವರು. ನಿಮಗೂ ಆ ಥರ ಫೀಲ್ ಆಗಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ನನಗೆ. ಹಾಯ್ ಫ್ರೆಂಡ್ಸ್, ಇವಾಗ ತಾನೇ ಮನೇಲಿ ಪೂಜೆ ಎಲ್ಲ ಆಯಿತು. ಈಗ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾಯಿದ್ದೀನಿ. ನಮ್ಮ ಮನೆಯವರು ಟೈಮ್ ಆಗಿತ್ತು ಅಂತ ಕೆಲ್ಸಕ್ಕೆ ಹೋದರು. ಈಗ ನಾನು ಒಬ್ಬಳೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಅಕ್ಕವರು ಕೂಡ ಗಾಡಿಯಲ್ಲಿ ಹೋಗ್ತಾ ಇದ್ದಾರೆ. ನೀವು ಹೋಗಿರಿ ಬರ್ತೀನಿ ಅಂತ ಹೇಳಿದ್ದೀನಿ. ಈಗ ಹೋಗಬೇಕು ನಾನು. ನೋಡಿ ಫ್ರೆಂಡ್ಸ್, ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇದು ನಮ್ಮ ಮನೆಯಿಂದ ಒಂದು 5-6 ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳ್ಬೋದು. ITI ಗೇಟ್ ಹತ್ರ, ITI ಹತ್ರ ಇರೋದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ತುಂಬಾ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಇವತ್ತು ನೋಡಿ ಎಷ್ಟು ಜನ ಸೇರಿದರು ಅಂತ. ಇಷ್ಟು ಜನ ಯಾವಾಗಲೂ ಇರಲ್ಲ. ಇವತ್ತು ದೇವ್ರದ್ದು ವರ್ಧಂತಿ ಇರೋದ್ರಿಂದ ತುಂಬ ಜನನೇ ಬಂದಿದ್ರು ಅಂತ ಹೇಳ್ಬೋದು. ದೇವರ ಅಲಂಕಾರನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ನನಗಂತೂ ತುಂಬಾ ಖುಷಿ ಆಯಿತು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೋಗಿ ಬರ್ತೀನಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.